ಈ ವೃತ್ತಿ ಜೀವನದ ಆಯ್ಕೆ ಒಂದು ಪ್ರಮುಖ ಘಟ್ಟ. ಯಾವಾಗಲೂ ನೀವು ಯಾವುದೇ ವೃತ್ತಿಯನ್ನು ಆಯ್ಕೆ ಮಾಡಿಕೊಂಡ್ರು ನಿಮ್ಮ ವೃತ್ತಿಯನ್ನು ಪ್ರೀತಿಸಿ ಮತ್ತು ಅದನ್ನು ಗೌರವಿಸಿ, ಆಗ ನಿಮಗೆ ಗೌರವ ಖಂಡಿತ ಸಿಗುತ್ತೆ ಅಂತ ನಾನು ಹೇಳಲು ಬಯಸ್ತೀನಿ. ಹಾಗೆ ನಿಮ್ಮ ವೃತ್ತಿ ಜೀವನದಲ್ಲಿ ಈಗ ಏನು ಆಯ್ಕೆ ಮಾಡಿಕೊಂಡಾಗ ಶ್ರದ್ಧೆಯಿಂದ ಮಾಡಬೇಕು. ಹಾಗೆ ಈ ಶ್ರದ್ಧೆಯಿಂದ ಮಾಡೋ ಒಂದು ವಿಷಯವಾಗಿ ನಮ್ಮ ಜೈನ ಮಹಾಮುನಿಗಳಾದಂತಹ ಒಬ್ಬರು ತರುಣಸಾಗರ ದಿವಂಗತರಾದರು, ತರುಣಸಾಗರ ಒಂದು ಕಡೆ ಹೇಳ್ತಾರೆ, ಯಾವಾಗಲೂ ಅದು ನಮ್ಗೆ ಲಭಿಸುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಕಥೆನೇ ಹೇಳ್ತಾರೆ. ಏನಂತಂದರೆ, ಒಬ್ಬ ಮಹಾನ್ ಶಿವಭಕ್ತ ಇರ್ತಾನೆ, ಆ ವಿಷ್ಣು ಭಕ್ತ ಇರ್ತಾನೆ. ಆ ವಿಷ್ಣು ಭಕ್ತ ಯಾವಾಗಲೂ ವಿಷ್ಣುವನ್ನು ಬಿಟ್ಟು ಬೇರೆ ಯಾರನ್ನೂ ಪೂಜೆ ಮಾಡ್ತಿರಲ್ಲ. ಹಾಗೆ ಎಲ್ಲ ಒಂದು ಕಡೆ ಒಂದು ದಿವಸ ಹೋದಾಗ ಅಲ್ಲಿ ನಮಗೆ ವಿಷ್ಣುವಿನ ಒಂದು ಪ್ರದೇಶ ಸಿಗಲ್ಲ ಪೂಜೆ ಮಾಡೋದಕ್ಕೆ. ಆಗ ಅವನು ಸುಮಾರು ಹುಡುಕಿ ಒಂದು ಕಡೆ ಶಿವ ಮತ್ತು ವಿಷ್ಣು ಇಬ್ಬರು ಇರ್ತಕ್ಕಂಥ ಒಂದು ಜಾಗ ಸಿಗುತ್ತೆ. ಅಲ್ಲಿ ಹೋಗಿ ಪೂಜೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅವಾಗ ಏನು ಮಾಡ್ತಾರೆ ಅವರು ಅಂದರೆ, ವಿಷ್ಣುವನ್ನ ಪೂಜೆ ಮಾಡೋ ಉದ್ದೇಶದಿಂದ ಶಿವನ ಕಣ್ಣಿಗೆ ಬಟ್ಟೆ ಕಟ್ತಾರೆ. ಯಾಕೆ ಶಿವನ ಪೂಜೆ ಮಾಡಬಾರ್ದು ನಾನು ಅನ್ನೋ ಉದ್ದೇಶ ಅವನಲ್ಲಿ ಇರ್ತದೆ. ಆಗ ನಮಗೆ ಶಿವನ ಮೂಗಿಗೆ ಅವನ ಸುಗಂಧ ದ್ರವ್ಯದ ಯಾವುದು ವಾಸನೆ ಅವನು ಹೊಡಿಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಅದನ್ನು ಮೂಗಿಗೆ ಹತ್ತಿ ಇಟ್ಟು ಕಿವಿಗೆ ಹತ್ತಿ ಇಟ್ಟು ಪೂಜೆ ಪ್ರಾರಂಭ ಮಾಡ್ತಾನೆ. ಸುಮಾರು ಪೂಜೆ ಮಾಡ್ತಾರೆ. ಸುಮಾರು ಪೂಜೆ ಮಾಡಿದ ನಂತರ ವಿಷ್ಣು ಪ್ರತ್ಯಕ್ಷನಾಗಬೇಕಾಗಿತ್ತು, ಅದು ವಿಷ್ಣು ಪ್ರತ್ಯಕ್ಷ ಆಗಲ್ಲ, ಪ್ರತ್ಯಕ್ಷನಾಗ್ಬಿಡ್ತಾನೆ. ಶಿವ ಪ್ರತ್ಯಕ್ಷನಾಗಿ ಶಿವ ಪ್ರತ್ಯಕ್ಷ ಆದ ತಕ್ಷಣ ಭಕ್ತ ಕೇಳ್ತಾನೆ, ನಾನು ವಿಷ್ಣುವಿನ ಪೂಜೆ ಮಾಡ್ತಾ ಇರೋದು, ನೀನೇಕೆ ನನ್ನ ಪ್ರತ್ಯಕ್ಷ ಆದ ನಾನು ವಿಷ್ಣು ಪೂಜೆ ಮಾಡ್ತಾ ಇರೋದು ಅಂತ ಕೇಳ್ತಾರೆ. ಅದಕ್ಕೆ ಶಿವ ಹೇಳ್ತಾರೆ, ನೀವು ಪೂಜೆ ಮಾಡಬೇಕಾದ್ರೆ ವಿಷ್ಣು ಮೇಲೆ ಗಮನ ಇರಲಿಲ್ಲ, ನಿನ್ನ ಗಮನ ಇಲ್ಲ, ಶಿವನ್ ನನ್ನ ಮೇಲೆ ಇತ್ತು, ಹಾಗಾಗಿ ನಾನು ಪ್ರತ್ಯಕ್ಷನಾದೆ ಅಂತ ಹೇಳ್ತಾರೆ. ಯಾಕೆಂದರೆ ಅದಕ್ಕೋಸ್ಕರ ಹೇಳ್ತೀವಿ, ಯಾವಾಗಲೂ ನಾವು ಪೂಜೆ ಮಾಡಿ ಏನೇ ವೃತ್ತಿ ಮಾಡಬೇಕಾದ್ರೆ ಇರ್ತಾನೆ ಹೇಳ್ತಾ ಇದ್ದಾರೆ ನಮ್ಮ ಪ್ರಿನ್ಸಿಪಾಲ್ ಸಾಹೇಬರು. ಈ ಒಂದು ವೃತ್ತಿ ಜೀವನ ಇದು ನಿಮ್ಮ ಪ್ರಾರಂಭ ಅಂತ ಹೇಳಿದರು. ಇಲ್ಲಿವರೆಗೆ ನಿಮ್ಮ ತಂದೆ ತಾಯಿಗಳು ನಿಮ್ಮನ್ನು ಇಲ್ಲಿವರೆಗೆ ಸಾಗಿ ಸಲಹಿ ಒಂದು ಒಳ್ಳೆಯ ಒಂದು ಸ್ಟೇಜಿಗೆ ತಂದು ನಿಲ್ಲಿಸಿದ್ದಾರೆ. ಈಗ ಅವರೆಲ್ಲರ ಜವಾಬ್ದಾರಿ ತಂದೆ ತಾಯಿಗಳು, ದೇಶ ಮತ್ತು ತಮ್ಮ ಗುರುಗಳು ಮತ್ತು ನೀವು ಕಲಿತ ಶಾಲೆ ಕಾಲೇಜು ಎಲ್ಲದಕ್ಕೂ ಗೌರವ ತರಬೇಕಾಗಿರೋದು ನಿಮ್ಮ ಕೆಲಸ. ಹಾಗಾಗಿ ನಿಮ್ಮ ವೃತ್ತಿ ಜೀವನದ ಈ ಒಂದು ಬೆಟ್ಟಲನ್ನು ಒಂದು ಉತ್ತಮ ರೀತಿಯಲ್ಲಿ ಆರಂಭಿಸಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನಗೆ ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ವ್ಯಕ್ತಿತ್ವವನ್ನು, ಸ್ನೇಹವನ್ನು, ಸಹಕಾರವನ್ನು, ನಮ್ಮ ಮಾನವೀಯ ಮೌಲ್ಯಗಳನ್ನು, ಸಾಮಾಜಿಕ ಜವಾಬ್ದಾರಿಗಳನ್ನು ಕಲ್ತಿದ್ದೀರಿ. ಕಾಲೇಜು ನಿಮಗೆ ಜ್ಞಾನವನ್ನು ಕೊಟ್ಟಿದೆ. ನಮ್ಮ ವಿದ್ಯಾರ್ಥಿಗಳು ಸಹ ಕಾಲೇಜಿಗೆ ಕೀರ್ತಿಯಲ್ಲಿ, ಜೊತೆಗೆ ನಿಮ್ಮೆಲ್ಲರ ಸಾಧನೆಗಳು, ನಮ್ಮೆಲ್ಲರ ಒಂದು ಯಶಸ್ಸು, ನಮ್ಮೆಲ್ಲರ ಒಂದು ಖುಷಿಯಾಗಿರಲಿಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಸಾಧ್ಯವಾಗುತ್ತೆ. ನೀವು ನಿಮ್ಮ ಕನಸುಗಳು, ನಿಮ್ಮ ಚಿಂತನೆಗಳು ಸಕಾರಾತ್ಮಕ, ನಿಮ್ಮ ಆತ್ಮವಿಶ್ವಾಸವನ್ನು ಬೆಳೆಸಿಕೊಂಡು ಮುಂದುವರಿಬೇಕು. ನಿಮಗೆ ಸವಾಲುಗಳು ಎದುರಾಗ್ತವೆ. ಆ ಸವಾಲುಗಳು ಎದುರಾದಾಗ ನೀವು ಧೈರ್ಯವನ್ನು ಕಳೆದುಕೊಳ್ಬೇಡಿ. ಕಾರಣ, ಕಲಿತಿದ್ದು ಕೈ ಮುಗಿದಷ್ಟು ಕಲಿಯಬೇಕಾಗಿರುವುದು ಸಾಗರದಷ್ಟು. ಕಾಲೇಜಿನ ಮೌಲ್ಯಗಳು, ನಮ್ಮೆಲ್ಲ ಉಪನ್ಯಾಸಕರ, ಬೋಧಕರ, ಬೋಧಕೇತರ ಆಶೀರ್ವಾದಗಳು ಸದಾ ನಿಮ್ಮೊಡನೆ ಇರುತ್ತವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ.